ಎಲ್ಲದಕ್ಕೂ ರೆಡಿ ಇದ್ದೀವಿ. ಯೋಜನೆ ಆಗೇ ಆಗುತ್ತೆ ಸರ್. ಹಾಗೇ ತೀರ್ತದೆ, ಆಗಲೇಬೇಕು. ಕುಮಾರಸ್ವಾಮಿ ಕನಸಿನ ಯೋಜನೆ ನಾವು ಅನುಷ್ಠಾನ ಮಾಡ್ತಾಯಿದ್ದೀವಿ ಅಷ್ಟೇ. ಅವ್ರ ಕನಸಿನ ಯೋಜನೆಗೆ ಮತ್ತು ಅವ್ರು ಬೇಡ ಅಂತಾರಲ್ಲ. ಈಗ ರಾಜಕೀಯವಾಗಿ ಬೇಡ ಅಂದರೆ ಒಂದು ಹಂತ ತಲುಪಿದೆ, ಒಂದು ಹಂತ ಮುಗಿದೋಗಿದೆ. ಈಗ ರಾಜಕೀಯವಾಗಿ ಬೇಡ ಅಂದರೆ ಈಗ ಫಸ್ಟ್ ನೋಟಿಫಿಕೇಶನ್ ಆಯ್ತಲ್ಲ, ಫಿಲ್ಮ್ ನೋಟಿಫಿಕೇಶನ್, ಆವಾಗಲೇ ಬೀದಿಗೆ ಬಂದಿದ್ರೆ ಕುಮಾರಣ್ಣ ಅವರು ನಮ್ಮ ಬಾಸು, ಹಳೆ ಬಾಸು, ನಾವು ಪರವಾಗಿಲ್ಲ ಕಣೆ ನಿಜವಾದ ರೈತರ ಪರ ಅಂತ. ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆದಮೇಲೆ ಇವ್ರು ತಡ್ಕೊಳಕ್ಕಾಯ್ತಾ ಇಲ್ಲ, ಮನೇಲಿ ಕೂತ್ಕೊಳ್ಳೋಕ್ಕಾಯ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಮನಿಕೊಂಡ್ರೆ ಎಚ್ಚರಿಕೆ ಆಗ್ಬಿಡ್ತದಂತೆ, ಎದ್ದು ಕೂತ್ಕೊಂಡ್ಬಿಡ್ತಾರೆ. ಬೆಚ್ಚ ಬಿದ್ದುಬಿಟ್ಟವ್ರೆ ಡಿ ಕೆ ಶಿವಕುಮಾರ್ ಆದಮೇಲೆ. ಪಾಪ ಇದಕ್ಕೆ ಯಾರು ಔಷಧಿ ಕೊಡ್ತಾರೆ? ಬೇರೆ ಕಾಯಿಲೆಗೆ ಔಷಧಿ ಕೊಡ್ಬೋದು, ಈ ಹೊಟ್ಟೆ ಕಿಚ್ಚು ಕಾಯಿಲೆಗೆ ಯಾರು ಔಷಧಿ ಕೊಡೋಕ್ಕಾಗಲ್ಲ. ಸರ್ಕಾರಕ್ಕೆ ಇದು ಡ್ಯಾಮೇಜ್ ಅನ್ಸಲ್ಲ ಇರಲಿ, ಆಗ್ತದೆ. ಸಾಧಕ ಬಾಧಕ ನೋಡಿ, ಸಾರ್ವಜನಿಕವಾಗಿ ಕೆಲವರು ಚರ್ಚೆನೂ ಮಾಡ್ತಾವ್ರೆ. ಇದು ಬೇಕಾಗಿತ್ತು ಕುಮಾರಸ್ವಾಮಿಗೆ, ಏನೋ ಒಂದು ಯೋಜನೆ ಆಗ್ತಾಯಿದೆ ಅಂತ. ಯೋಜನೆ ಪರವಾಗೂ ಇದ್ದಾರೆ, ವಿರೋಧವಾಗೂ ಇದ್ದಾರೆ. ಸರ್ಕಾರಕ್ಕೆ ಇದರಿಂದ ಏನು ಡ್ಯಾಮೇಜು ಮುಜುಗರ ಆಗುವಂಥ ವಿಚಾರ ಅಷ್ಟು ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಒಂದು ಪ್ರಶ್ನೆ ಬರ್ತಿರುವಂಥದ್ದು ಸರ್, ಎಷ್ಟು ಜನ ರೈತರು ಪರವಾಗಿದ್ದಾರೆ, ವಿರೋಧವಾಗಿದ್ದಾರೆ ಅಂತ ಒಂದು ಲೀಸ್ಟ್ ಬಿಡುಗಡೆ ಮಾಡಿ GBD ಸರ್ಕಾರದಿಂದ ಅಂತ ಕೇಳ್ತಾ ಇದ್ದಾರೆ. ಬಿಡುಗಡೆ ಮಾಡಿದ್ದೀವಿ ಸರ್ ಆಗಲೇ. ಈಗ ನಾವು ಹೋಯ್ತೀವಲ್ಲ ಸರ್ವೆ ಮಾಡಲಿಕ್ಕೆ, ಆ ರೈತ ವಿರೋಧ ಮಾಡ್ತಾ ಇದ್ದಾನೆ ಅಂತ ನೀವೇ ಮೀಡಿಯಾದವ್ರು ಮಾಡಿ. ಈಗ ಅವ್ರನ್ನೇ ಮೀಡಿಯಾದವ್ರನ್ನ ನಾವು ಒಪ್ಪಿಗೆ ಇಲ್ಲ ಅನ್ನೋರನ್ನ ಮೀಡಿಯಾದಲ್ಲಿ ಮಾಡಿಸ್ರಿ. ಈಗ ಯಾವುದು ನಾವು ಫೈನಲ್ ನೋಟಿಫಿಕೇಶನ್ ಮಾಡಿದ್ದೀವಲ್ಲ, ಅವ್ರು ಒಪ್ಪಿಗೆ ಇಲ್ಲ ಅನ್ನೋರು ಬರೆದು ಕೊಡಲಿ ನಮಗೆ. ಮೆಜಾರಿಟಿ ಒಪ್ಕೊಂಡಿರೋದಕ್ಕೆ ಇವರು ಕಡಿಮೆ ಇರೋರು ಗಲಾಟೆ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಕೆಂಪೈನಪಾಳ್ಯ ಅಲ್ವಾ, ಸಂಪೂರ್ಣವಾಗಿ ಮುಗಿದೇ ಹೋಯ್ತಲ್ಲಿ. JMC ಒಡೆಯರಹಳ್ಳಿ ಮುಗೀತು, ಕೆಂಪೈನಪಾಳ್ಯ ಮುಗೀತು, ಇಲ್ಲೇ ತರಲೆ ಆಯ್ತಾ ಇರೋದು. ಅಲ್ಲೂ ತರಲೆ ಮಾಡ್ಬೇಕಾಯ್ತಲ್ಲ ರೈತರು, ವಿರೋಧ ಇದ್ದಿದ್ರೆ. ಈ ಫಸ್ಟ್ ಫೈನಲ್ ನೋಟಿಫಿಕೇಶನ್ ಆಗಿದೆ ಸರ್, ಉಳಿದಂಥದ್ದು ಯಾವಾಗ ಸರ್? ಕಾದು ನೋಡಿ, ಶೀಘ್ರದಲ್ಲಿ. ಎಲ್ಲದಕ್ಕೂ ರೆಡಿ ಇದ್ದೀವಿ. ಯೋಜನೆ ಆಗೇ ಆಗುತ್ತೆ ಸರ್. ಹಾಗೇ ತೀರ್ತದೆ, ಆಗಲೇಬೇಕು. ಕುಮಾರಸ್ವಾಮಿ ಕನಸಿನ ಯೋಜನೆ ನಾವು ಅನುಷ್ಠಾನ ಮಾಡ್ತಾಯಿದ್ದೀವಿ ಅಷ್ಟೇ. ಅವ್ರ ಕನಸಿನ ಯೋಜನೆಗೆ ಮತ್ತು ಅವ್ರು ಬೇಡ ಅಂತಾರಲ್ಲ. ಈಗ ರಾಜಕೀಯವಾಗಿ ಬೇಡ ಅಂದರೆ ಒಂದು ಹಂತ ತಲುಪಿದೆ, ಒಂದು ಹಂತ ಮುಗಿದೋಗಿದೆ. ಈಗ ರಾಜಕೀಯವಾಗಿ ಬೇಡ ಅಂದರೆ ಈಗ ಫಸ್ಟ್ ನೋಟಿಫಿಕೇಶನ್ ಆಯ್ತಲ್ಲ, ಫಿಲ್ಮ್ ನೋಟಿಫಿಕೇಶನ್, ಆವಾಗಲೇ ಬೀದಿಗೆ ಬಂದಿದ್ರೆ ಕುಮಾರಣ್ಣ ಅವರು ನಮ್ಮ ಬಾಸು, ಹಳೆ ಬಾಸು, ನಾವು ಪರವಾಗಿಲ್ಲ ಕಣೆ ನಿಜವಾದ ರೈತರ ಪರ ಅಂತ. ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆದಮೇಲೆ ಇವ್ರು ತಡ್ಕೊಳಕ್ಕಾಯ್ತಾ ಇಲ್ಲ, ಮನೇಲಿ ಕೂತ್ಕೊಳ್ಳೋಕ್ಕಾಯ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಮನಿಕೊಂಡ್ರೆ ಎಚ್ಚರಿಕೆ ಆಗ್ಬಿಡ್ತದಂತೆ, ಎದ್ದು ಕೂತ್ಕೊಂಡ್ಬಿಡ್ತಾರೆ. ಬೆಚ್ಚ ಬಿದ್ದುಬಿಟ್ಟವ್ರೆ ಡಿ ಕೆ ಶಿವಕುಮಾರ್ ಆದಮೇಲೆ. ಪಾಪ ಇದಕ್ಕೆ ಯಾರು ಔಷಧಿ ಕೊಡ್ತಾರೆ? ಬೇರೆ ಕಾಯಿಲೆಗೆ ಔಷಧಿ ಕೊಡ್ಬೋದು, ಈ ಹೊಟ್ಟೆ ಕಿಚ್ಚು ಕಾಯಿಲೆಗೆ ಯಾರು ಔಷಧಿ ಕೊಡೋಕ್ಕಾಗಲ್ಲ. ಸರ್ಕಾರಕ್ಕೆ ಇದು ಡ್ಯಾಮೇಜ್ ಅನ್ಸಲ್ಲ ಇರಲಿ, ಆಗ್ತದೆ. ಸಾಧಕ ಬಾಧಕ ನೋಡಿ, ಸಾರ್ವಜನಿಕವಾಗಿ ಕೆಲವರು ಚರ್ಚೆನೂ ಮಾಡ್ತಾವ್ರೆ. ಇದು ಬೇಕಾಗಿತ್ತು ಕುಮಾರಸ್ವಾಮಿಗೆ, ಏನೋ ಒಂದು ಯೋಜನೆ ಆಗ್ತಾಯಿದೆ ಅಂತ. ಯೋಜನೆ ಪರವಾಗೂ ಇದ್ದಾರೆ, ವಿರೋಧವಾಗೂ ಇದ್ದಾರೆ. ಸರ್ಕಾರಕ್ಕೆ ಇದರಿಂದ ಏನು ಡ್ಯಾಮೇಜು ಮುಜುಗರ ಆಗುವಂಥ ವಿಚಾರ ಅಷ್ಟು ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಒಂದು ಪ್ರಶ್ನೆ ಬರ್ತಿರುವಂಥದ್ದು ಸರ್, ಎಷ್ಟು ಜನ ರೈತರು ಪರವಾಗಿದ್ದಾರೆ, ವಿರೋಧವಾಗಿದ್ದಾರೆ ಅಂತ ಒಂದು ಲೀಸ್ಟ್ ಬಿಡುಗಡೆ ಮಾಡಿ GBD ಸರ್ಕಾರದಿಂದ ಅಂತ ಕೇಳ್ತಾ ಇದ್ದಾರೆ. ಬಿಡುಗಡೆ ಮಾಡಿದ್ದೀವಿ ಸರ್ ಆಗಲೇ. ಈಗ ನಾವು ಹೋಯ್ತೀವಲ್ಲ ಸರ್ವೆ ಮಾಡಲಿಕ್ಕೆ, ಆ ರೈತ ವಿರೋಧ ಮಾಡ್ತಾ ಇದ್ದಾನೆ ಅಂತ ನೀವೇ ಮೀಡಿಯಾದವ್ರು ಮಾಡಿ. ಈಗ ಅವ್ರನ್ನೇ ಮೀಡಿಯಾದವ್ರನ್ನ ನಾವು ಒಪ್ಪಿಗೆ ಇಲ್ಲ ಅನ್ನೋರನ್ನ ಮೀಡಿಯಾದಲ್ಲಿ ಮಾಡಿಸ್ರಿ. ಈಗ ಯಾವುದು ನಾವು ಫೈನಲ್ ನೋಟಿಫಿಕೇಶನ್ ಮಾಡಿದ್ದೀವಲ್ಲ, ಅವ್ರು ಒಪ್ಪಿಗೆ ಇಲ್ಲ ಅನ್ನೋರು ಬರೆದು ಕೊಡಲಿ ನಮಗೆ. ಮೆಜಾರಿಟಿ ಒಪ್ಕೊಂಡಿರೋದಕ್ಕೆ ಇವರು ಕಡಿಮೆ ಇರೋರು ಗಲಾಟೆ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಕೆಂಪೈನಪಾಳ್ಯ ಅಲ್ವಾ, ಸಂಪೂರ್ಣವಾಗಿ ಮುಗಿದೇ ಹೋಯ್ತಲ್ಲಿ. JMC ಒಡೆಯರಹಳ್ಳಿ ಮುಗೀತು, ಕೆಂಪೈನಪಾಳ್ಯ ಮುಗೀತು, ಇಲ್ಲೇ ತರಲೆ ಆಯ್ತಾ ಇರೋದು. ಅಲ್ಲೂ ತರಲೆ ಮಾಡ್ಬೇಕಾಯ್ತಲ್ಲ ರೈತರು, ವಿರೋಧ ಇದ್ದಿದ್ರೆ. ಈ ಫಸ್ಟ್ ಫೈನಲ್ ನೋಟಿಫಿಕೇಶನ್ ಆಗಿದೆ ಸರ್, ಉಳಿದಂಥದ್ದು ಯಾವಾಗ ಸರ್?